ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ನುಗ್ಗೆ ಸೊಪ್ಪಲ್ಲಿ ಒಂದು ಸೂಪರ್ ಆಗಿರೋ ಹೆಲ್ತಿಯಾಗಿ ಒಂದು ಗ್ರೇವಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ನಾವು ಪೂರಿಗೆ ಅಥವಾ ಚಪಾತಿಗೆ, ರೈಸ್ಗೆ ಯಾವುದಕ್ಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ನುಗ್ಗೆ ಸೊಪ್ಪಲ್ಲಿ ಪಲ್ಯ ಅದನ್ನೆಲ್ಲ ಮಾಡ್ಕೊಂಡು ತಿಂದಿರ್ತೀವಿ. ಸೊ ಈ ರೀತಿ ಒಂದು ಗ್ರೇವಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹಾಗೆ ಮಕ್ಳಿಗೆ ಸೊಪ್ಪು ಮಾಡಿಕೊಟ್ರೆ ತಿನ್ನೋದಿಲ್ಲ. ಆ ರೀತಿ ಮಾಡಿಕೊಡೋದ್ರಿಂದ ನೀಟಾಗಿ ಗ್ರೇವಿ ಜೊತೆ ತುಂಬ ಚೆನ್ನಾಗಿ ತಿಂತಾರೆ ಚಪಾತಿ ಜೊತೆ. ಸೊ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದ್ಸರಿ ವಾಶ್ ಮಾಡಿ ಎತ್ಕೊಳ್ಳಿ, ಯಾಕೆಂದರೆ ಡಸ್ಟ್ ಎಲ್ಲ ಬಿದ್ದಿರುತ್ತೆ. ಸೊ ಹಾಗೆ ಕುಕ್ ಮಾಡಿ ತಿನ್ನೋದು ಬೇಡ. ಸೊ ಒಂದ್ಸರಿ ವಾಶ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಮುಂಚೆ ಎಲ್ಲ ವಿಲೇಜಲ್ಲಿ ಗಿಡದಲ್ಲೇ ಕಿತ್ಕೊಂಡು ಹಾಗೆ ತಿನ್ನೋರು. ಸೊ ಹಾಗೆ ತೊಗೊಂಡು ಹಾಗೆ ಬೇಯಿಸ್ಬಿಟ್ಟು ತಿನ್ನೋರು. ಅದು ಅಷ್ಟೊಂದು ಗಲೀಜಾಗ್ತಿರ್ಲಿಲ್ಲ. ಇವಾಗಂತೂ ಎಲ್ಲ ಕಡೆ ಮಾರ್ಕೆಟಲ್ಲಿ ಎಲ್ಲ ಕಡೆ ಕೆಳಗಡೆ ಎಲ್ಲ ಹಾಕಿ ಗಾಡಿಗಳಲ್ಲೆಲ್ಲ ಹಾಕಿ ತುಳಿದಾಡಿರ್ತಾರೆ. ಡಸ್ಟ್ ಎಲ್ಲ ಕೂತಿರುತ್ತೆ. ಹಾಗಾಗಿ ತೊಳ್ಕೊಂಡು ಮಾಡೋದ್ರಿಂದ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಇದನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ, ನಾನು ಇಲ್ಲಿ 1 ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ. ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನೀಗ ಇದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ. ಸೊ ಈ ರೆಸಿಪಿ ತಮಿಳ್ನಾಡು, ಕೇರಳ ಸೈಡಂತೂ ತುಂಬ ಜಾಸ್ತಿ ಮಾಡ್ತಾರೆ ಈ ರೀತಿ. ಸೊ ನೀವು ಕೂಡ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ. ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಕಾಳುಗಳು ಹುರಿದ್ರೆ ಯಾವ ರೀತಿ ಆಗುತ್ತೆ ಅಂತ ಗೊತ್ತಲ್ವ, ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚಪಾತಿಗಂತೂ ಬಿಸಿ ಬಿಸಿ ಚಪಾತಿಗೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಈ ನಡುವೆ ಎಲ್ಲ ವೀಡಿಯೋಗಳು ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ಫ್ರೆಂಡ್ಸ್. ಯಾರು ಏನೂ ಅಂದ್ಕೋಬೇಡಿ, ಈ ನಡುವೆ ವಿಡಿಯೋಗಳು ಹಾಕಿಲ್ಲ ಅಂತ ಹೇಳಿ. ಸೊ ಇನ್ಮೇಲೆ ಒಂದೊಂದು ವಿಡಿಯೋ ಹಾಕ್ತಾ ಇರ್ತೀನಿ. ಸ್ವಲ್ಪ ಗ್ಯಾಪ್ ಆದರೂ ಆಗುತ್ತೆ, 1 ದಿನ 2 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ. ಈಗ ನೋಡಿ, ಇದು ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಸೊ ನಾವೀಗ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ನಾನೀಗ ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಲಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಇದನ್ನು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಒಂದ್ಸರಿ ತೊಳ್ಕೊಂಬಿಟ್ಟು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಹಾಕ್ಕೋಬೇಕು. ಡೈರೆಕ್ಟಾಗಿ ನಾವು ಹುರಿದ್ಬಿಟ್ಟು ಹಾಗೆ ಹಾಕ್ಕೊಂಡ್ರೆ ಕಾಳುಗಳಿಗೆಲ್ಲ ಔಷಧಿ ಹಾಕಿರ್ತಾರೆ ಸ್ವಲ್ಪ. ಹಾಗಾಗಿ ಡೈರೆಕ್ಟಾಗಿ ಸೇರಿಸ್ಕೊಬೇಡಿ. ಒಂದ್ಸರಿ ತೊಳೆದುಬಿಟ್ಟು ಸೇರಿಸ್ಕೊಳ್ಳಿ. ಯಾವುದೇ ಕಾಳುಗಳಾಗಲಿ ಬೇಳೆ ಆಗಲಿ ಎಲ್ಲ. ಏನಕ್ಕೆ ಅಂದರೆ ಹುಳ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲದಕ್ಕೂ ಸ್ವಲ್ಪ ಔಷಧಿಗಳು ಹಾಕಿರ್ತಾರೆ. ಇದನ್ನೆಲ್ಲ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡಿ, ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾವು ರುಬ್ಕೊಂಡಿರೋ ಅಂಥ ಪೌಡರ್ನ ಸೇರಿಸ್ಕೊಳ್ಳೋಣ. ತರಿಯಾಗಿರಬೇಕು ನೋಡಿ, ಈ ರೀತಿ ರವೆ ಥರ ಇರಬೇಕು. ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಈ ರೀತಿ. ಹಾಗೆ ನುಗ್ಗೆ ಸೊಪ್ಪಿದೆಯಲ್ಲ, ಅದನ್ನು ಕೂಡ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು, ಹಸಿದು. ಅದೇ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ನುಗ್ಗೆ ಸೊಪ್ಪು ಕೂಡ ರುಬ್ಕೊಳ್ಳೋಣ. ಈಗ ಇದಿಷ್ಟು ರುಬ್ಕೊಂಡು ಬರೋಣ. ರುಬ್ಕೊಂಡು ಬಂದಿದ್ದೀನಿ. ಸ್ವಲ್ಪ ನೀರನ್ನು ಸೇರಿಸಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ನಾವು ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಡೋಣ ಈ ರೀತಿ. ಇವಾಗ ಬೇಳೆ ನಾವು ಪೌಡ್ರ್ ಮಾಡಿ ಹಾಕಿದ್ದೀವಲ್ಲ ತರಿಯಾಗಿ, ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ಅದೇ ಮಿಕ್ಸಿ ತೊಳೆದಿರೋ ನೀರನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ. ಈಗ ಅದೇ ನೀರನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಹಾಕಿ ಸ್ವಲ್ಪ ಸಾಲ್ಟನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ. ಈಗ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಸಾಲ್ಟ್ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಸೇರಿಸಿ ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಸಿಲ್ ಅಥವಾ 2 ವಿಸಿಲ್ ಹಾಕ್ಸೋಣ. ಈಗ ವಿಸಿಲ್ನ ಹಾಕಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು 2 ವಿಸಿಲ್ ಆದಮೇಲೆ ನೋಡೋಣ. ಈಗ ಮತ್ತೆ ಮಿಕ್ಸಿ ಜಾರ್ಗೆ ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ ಪುಡಿ. ಇದಿಷ್ಟು ರುಬ್ಕೊಂಬರೋಣ.
ವಿಸಿಲ್ ಆಗಿದೆ, ಪ್ರೆಷರ್ ಕೂಡ ಹೋಗಿದೆ. ಓಪನ್ ಮಾಡಿ ನೋಡೋಣ. ಈಗ ನೋಡಿ ಈ ರೀತಿ ಇದೆ. ತುಂಬ ನಾವು ನೀರು ಹಾಕ್ಕೊಂಡ್ರೆ ತೆಳುವಾಗುತ್ತೆ. ಈ ರೀತಿನೇ ಇರಬೇಕು ನಾವು ಚಪಾತಿಗೆಲ್ಲ ಮಾಡೋದಕ್ಕೆ, ತಿನ್ನೋದಕ್ಕೆಲ್ಲ. ಸೊ ಈ ರೀತಿ ಇದ್ದಾಗ ಇನ್ನೂ ಸ್ವಲ್ಪ ನಾವು ಹಾಗೆ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೋಬೋದಿತ್ತು. ಸೊ ನಾನು ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಹಾಗೆ ಹಾಕೋದು ಬೇಡ ಅಂತ ಹೇಳಿ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ತೆಂಗಿನಕಾಯಿ ಅದೆಲ್ಲ ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಸೇರಿಸ್ಕೊಳ್ಳೋಣ. ಇದೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವಿದು ಬರೀ ಚಪಾತಿಗೆ ಅಂತಲ್ಲ, ರೈಸ್ ಕೂಡ ಮಾಡ್ಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಆಗಿದೆ. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಇದು ಒಗ್ಗರಣೆ ಹಾಕ್ಕೊಳ್ಳೋಣ. 1-2 ಟೇಬಲ್ ಸ್ಪೂನ್ ಆಯಿಲು, ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಚಿಟಪಟ ಅಂತ ಸೌಂಡ್ ಬರ್ತಿದೆ. ಈಗ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಅಂತ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದೇ ಒಂದು ಈರುಳ್ಳಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಈಗ ಇದಿಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಆಪ್ಷನಲ್ಲೇನಲ್ಲ, ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಜಸ್ಟ್ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು. ಸೊ ನಾನಿಲ್ಲಿ ಒಂದು ಆನಿಯನ್ ಕೂಡ ಸೇರಿಸ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ನನಗೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಇದಕ್ಕೆ, ತುಂಬ ಕಮ್ಮಿನೇ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಹೆಸರು ಕಾಳನ್ನ ಇದು ಮಿಕ್ಸಿ ಮಾಡುವಾಗ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ಪೌಡರ್ ತುಂಬ ಜಾಸ್ತಿ ನೈಸಾಗಿ ಮಾಡ್ಕೋಬಾರ್ದು. ಒಂದು 3 ಪೀಸ್ 4 ಪೀಸ್ ಆಗೋ ರೀತಿ ಮಿಕ್ಸಿ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ತುಂಬ ನೈಸಾಗಿ ರುಬ್ಕೊಂಡ್ಬಿಟ್ರೆ ಅದು ಅಂಬ್ಲಿ ಥರ ಆಗಿಬಿಡುತ್ತೆ. ಇದಿಷ್ಟೇ. ಇವಾಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಒಗ್ಗರಣೆನ ನಾವು ಬೇಯಿಸಿಟ್ಕೊಂಡಿರೋದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿಯಷ್ಟು ಕುದಿಸ್ಕೋಬೇಕಾಗುತ್ತೆ. ಒಂದು ಕುದಿ ಚೆನ್ನಾಗಿ ಬರಬೇಕು. ಸ್ವಲ್ಪ ನಾವು ತೆಂಗಿನಕಾಯಿ ಎಲ್ಲ ಹಾಕಿದ್ದೀವಲ್ಲ, ಹಸಿಮೆಣಸಿನ್ಕಾಯಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಬೇಕಿದು. ಈಗ ಚೆನ್ನಾಗಿ ಕುದೀಲಿ. ನೋಡಿ ರೆಡಿ ಆಯಿತು, ಚೆನ್ನಾಗಿ ಬೆಂದಿದೆ. ಈ ರೀತಿ ಗಟ್ಟಿಯಾಗಿರಬೇಕು. ಈಗ ಇದನ್ನು ನಾವು ಚಪಾತಿಗೆ ಸರ್ವ್ ಮಾಡೋಣ. ಈಗ ಬೌಲ್ಗೆ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಾಗಿದೆ ನೋಡಿ ಈ ಗ್ರೇವಿ. ಮಿಸ್ ಮಾಡದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಗೊತ್ತೇ ಆಗಲ್ಲ ನುಗ್ಗೆ ಸೊಪ್ಪಲ್ಲಿ ಮಾಡಿರ್ತೀವಿ ಇದು ಅಂತ, ಆ ರೀತಿ ಇರುತ್ತೆ ನೋಡಿ. ಈಗ ಬೌಲ್ಗೆ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸರಿ ಟ್ರೈ ಮಾಡಿ. ಈಗ ನೋಡಿ ನಾನು ಚಪಾತಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತಪ್ಪದೆ ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.